ನಮಸ್ಕಾರ, ಎಲ್ರಿಗೂ ಆನಿಮೆ ಸಿರಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದ ಸ್ಪೆಷಲ್ ಏನಂತ ಹೇಳಿದ್ರೆ ಡೀಮನ್ ಸ್ಲೇಯರ್ ಮತ್ತೆ ಬಿಗ್ ಸ್ಕ್ರೀನ್ಸ್ಗೆ ವಾಪಸ್ ಆಗಿದೆ ಜಪಾನಲ್ಲಿ. ಲಾಸ್ಟ್ ಏಪ್ರಿಲ್ 19-20ಕ್ಕೆ ಲಾಸ್ಟ್ ವೀಕೆಂಡಲ್ಲಿ ರಿಲೀಸ್ ಆಗಿ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆದಿದೆ ಅಂತ ಹೇಳ್ಬೋದು. ಈಗ ಜಪಾನಲ್ಲಿ ನಂಬರ್ 1 ಆನಿಮೆ ಆಗಿ ಥಿಯೇಟರ್ಸ್ ಅಲ್ಲಿ ರನ್ ಆಗ್ತಿದೆ. ಈ ಒಂದು ಸಿನಿಮಾಗೆ ಒಳ್ಳೆ ಓಪನಿಂಗ್ ಸಿಕ್ಕಿದೆ. ಟೋಟಲಿ $27.8 ಮಿಲಿಯನ್ ಗಳಿಕೆ ಮಾಡಿದೆ ಒಂದೇ ವಾರದಲ್ಲಿ. ಸೊ ರೀಸೆಂಟಾಗಿ ರಿಲೀಸ್ ಆದ ಒಂದು ಸೆಲ್ಸ್ ಅಟ್ ವರ್ಕ್ ಅಂತ ಒಂದು ಸಿನಿಮಾನ ಬೀಟ್ ಮಾಡಿ ಈಗ ನಂಬರ್ 1 ಪೊಸಿಷನ್ ಅಲ್ಲಿ ಹೋಗಿ ಕೂತಿದೆ. ಅದು ಈ ವರ್ಷದಲ್ಲಿ ರಿಲೀಸ್ ಆಗಿ $17.5 ಮಿಲಿಯನ್ ಅನ್ನು ಗಳಿಕೆ ಮಾಡಿತ್ತು. ಈ ಒಂದು ಡಿಮನ್ ಸ್ಲೇಯರ್ ಸಿನಿಮಾ $10 ಮಿಲಿಯನ್ ಹೆಚ್ಚಿಗೆ ಗಳಿಕೆ ಮಾಡಿ ಆ ಒಂದು ಸಿನಿಮಾನ ಬೀಟ್ ಮಾಡಿದೆ. ಮತ್ತೆ ಲಾಸ್ಟ್ ಇಯರ್ ಅಲ್ಲಿ ರಿಲೀಸ್ ಆದ ಒಂದು ಡಿಟೆಕ್ಟಿವ್ ಕೋನಾನ್ ಸಿನಿಮಾ ದ $1 ಮಿಲಿಯನ್ ಪೆಂಟಾಗ್ರಾಮ್ ಅಂತ ಒಂದು ಸಿನಿಮಾ ಟೋಟಲಿ $27.1 ಮಿಲಿಯನ್ ನ ಗಳಿಕೆ ಮಾಡಿತ್ತು ಒಂದು ವೀಕೆಂಡ್ ಅಲ್ಲಿ ಲಾಸ್ಟ್ ಇಯರ್ 2024ಅಲ್ಲಿ. ಅದೇ ಈ ವರ್ಷ ರಿಲೀಸ್ ಆದ ಒಂದು ಡಿಮನ್ ಸ್ಲೇಯರ್ ಸಿನಿಮಾ ಟೋಟಲಿ ಬೀಟ್ ಮಾಡಿದೆ. ಆ ಒಂದು ಸಿನಿಮಾ ಕೂಡ ಬೀಟ್ ಮಾಡಿದೆ. ಅದು ಹೊಸ ಸಿನಿಮಾ, ಅದನ್ನು ಬೀಟ್ ಮಾಡಿದೆ. ಇದು ಒಂದು ರೆಕಾರ್ಡ್ ಅಂತಾನೆ ಹೇಳ್ಬೋದು ಜಪಾನಲ್ಲಿ. ಈ ಸಿನಿಮಾದಲ್ಲಿ ಹೊಸದೇನೋ ಸ್ಪೆಷಲ್ ಆಗಿ ಏನೋ ರಿಲೀಸ್ ಮಾಡ್ತಾ ಇಲ್ಲ ಅವರು. ಸೊ ಅದೇ ಹಳೆ ಫಸ್ಟ್ ಸೀಸನ್ ಅಲ್ಲಿ ಬಂದಂತ ಎಪಿಸೋಡ್ 11 ಟು ಎಪಿಸೋಡ್ 14 ಅಲ್ಲಿ ಕವರ್ ಆಗುವಂತ ಆ ಒಂದು ಸ್ಟೋರಿನೇ ಸಿನಿಮ್ಯಾಟಿಕಲಿ ಬಿಗ್ ಸ್ಕ್ರೀನ್ಸ್ ಅಲ್ಲಿ ರಿಲೀಸ್ ಮಾಡ್ತಾ ಇದ್ರೆ ಆ ಒಂದು ಥಿಯೇಟರ್ ಎಕ್ಸ್ಪೀರಿಯನ್ಸ್ಗೋಸ್ಕರ ಆ ಫ್ಯಾನ್ಸ್ಗಂತೂ ಹೈಪ್ ಕೊಡೋದಕ್ಕೆ ಇದೊಂದು ಖುಷಿಯ ವಿಚಾರಣೆ ಅಂತ ಹೇಳ್ಬೋದು ಡಿಮನ್ ಸ್ಲೇಯರ್ ಫ್ಯಾನ್ಸ್ಗೆ. ಏನಕ್ಕಂದ್ರೆ ಅಪ್ಕಮಿಂಗ್ ಡಿಮನ್ ಸ್ಲೇಯರ್ ಇನ್ಫಿನಿಟಿ ಕ್ಯಾಸಲ್ ಸಿನಿಮಾಗೆ ಹೈಪ್ ಕ್ರಿಯೇಟ್ ಮಾಡೋದಕ್ಕೆ ಈ ಒಂದು ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಆ ಒಂದು ಫ್ಯಾನ್ಸ್ಗೆ ಆ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡ್ತಾ ಹೋಗ್ತಾ ಇದ್ದಾರೆ. ಸೊ ನಾನಂತೂ ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ. ಸೊ ಇಂಡಿಯಾದಲ್ಲಿ ಬರಲಿ ಅಂತ ಕಾಯ್ತಾ ಇದ್ದೀನಿ. ಸೊ ನೀವು ಅಷ್ಟೇ ಸಿನಿಮಾನ ಮಿಸ್ ಮಾಡ್ಕೋಬೇಡಿ. ಬಂದರೆ ಇಂಡಿಯಾದಲ್ಲಿ ನಾನು ಖಂಡಿತವಾಗ್ಲೂ ಒಂದು ವಿಡಿಯೋ ಮಾಡ್ತೀನಿ. ಬಂದರೆ ಎಲ್ಲರಿಗೂ ನೋಟಿಫಿಕೇಶನ್ ಕಳಿಸ್ತೀನಿ. ಏನಕ್ಕೆ ಈ ಮೂವಿ ಆರೆಂಜಾಗಿ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆದಿದೆ, ಏನು ಸ್ಪೆಷಲ್ ಅಂತ ಹೇಳಿದ್ರೆ ಈ ಮೂವಿಯಲ್ಲಿ ಫಾರ್ಮರ್ ಅಪ್ಪರ್ ಮೂನ್ ಆಗಿರುವಂಥ ಒಂದು ಡೀಮನ್ ಬರ್ತಾನೆ. ಇದರಲ್ಲಿ ಒಬ್ಬ ವಿಲನ್ನು ಅಂದರೆ ಲೈಕ್ 12 ಕೀಸ್ಗೆ ಬರುವಂಥ ಒಬ್ಬ ಡೀಮನ್ ಆಗಿರ್ತಾನೆ. ಅದು ಫಾರ್ಮರ್ ಡೀಮನ್ ಅಂದರೆ ಲೈಕ್ ಕರೆಂಟ್ ಡೀಮನ್ ಅಲ್ಲ. ಸೊ ರಿಟೈರ್ಡ್ ಆದ ಒಂದು ಡೀಮನ್ ಆಗಿರ್ತಾನೆ. ಸೊ ಅದಕ್ಕೋಸ್ಕರ ಈ ಒಂದು ಸ್ಪೆಷಲ್ ಫೈಟ್ ಇದೆ ಇದರಲ್ಲಿ. ಎಸ್ಪೆಷಲಿ ಝೆನಿತ್ಸುನ ಫಸ್ಟ್ ಫೈಟ್ ಇದು. ಆ ಒಂದು ಥಂಡರ್ ಬ್ರೀದಿಂಗ್ ಫಾರ್ಮನ್ನು ನಾವು ಇದರಲ್ಲಿ ನೋಡ್ತೀವಿ. ಸೊ ಅದೇ ಈ ಒಂದು ಸಿನಿಮಾದ ಸ್ಪೆಷಲ್ಲು. ಈ ಒಂದು ಫೈಟ್ ಏನಿದೆಯಲ್ಲ, ಈ ಒಂದು ಫೈಟು ಒನ್ ಆಫ್ ದ ಬೆಸ್ಟ್ ಫೈಟ್ಸ್ ಇನ್ ಡಿಮನ್ ಸ್ಲೇಯರ್ ಅಂತಲೇ ಹೇಳ್ಬೋದು. ಅದಕ್ಕೆ ಈ ಒಂದು ಮೂವಿ ಸ್ಪೆಷಲ್ಲು. ಸೊ ಆ್ಯಂಡ್ ಇನ್ಫಿನಿಟಿ ಕ್ಯಾಸಲ್ ಸಿನಿಮಾದ ಒಂದು ಹೈಪ್ ಟ್ರೈನ್ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾನೆ ಇದೆ ದಿನೇ ದಿನಕ್ಕೂ. ನಾನಂತೂ ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ. ಸೊ ಇದೇ ಈ ವಿಡಿಯೋದ ಒಂದು ಸ್ಪೆಷಲ್. ಈ ಒಂದು ವಿಷಯನ ತಿಳಿಸ್ಕೊಡೋದಕ್ಕೆ ಸೊ ನಾನು ಈ ಒಂದು ವಿಡಿಯೋದ ಮಾಡಿದ್ದೀನಿ. ಮತ್ತು ಇನ್ನೂ ಆನಿಮೆ ಇಂಡಸ್ಟ್ರಿಯಲ್ಲಿ ಏನೇನು ಆಗ್ತಾ ಇರುತ್ತೆ ಅಂತ ಎಲ್ಲ ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ. ಸಾಯೋನಾರ, ಬಾಯ್.